ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಗಣೇಶ ಚತುರ್ಥಿಯ ಅಂಗವಾಗಿ ನಮ್ಮ ಮನೆಯ ಹತ್ತಿರದಲ್ಲೇ ಗಣೇಶವನ್ನು ಕೂರಿಸಿದ್ರು. ಅದರ ಮೆರವಣಿಗೆನ ಈಗ ತಗೊಂಡು ಹೋಗ್ತಾರೆ. ಅಲ್ಲಿ ಅದಕ್ಕೆ ಜನ ಎಲ್ಲ ಸೇರಿದ್ದಾರೆ ನೋಡಿ. ಕೊನೆಯಲ್ಲಿ ಈ ಮನೆ ಕಾರ್ನರಲ್ಲಿ ಅಲ್ಲಿ ಕೆಳಗಡೆ ನೋಡಿ ಕಾಣಿಸ್ತಾ ಇದೆಯಾ, ಅಲ್ಲಿ ಮತ್ತೆ ಅದರ ಎದುರುಗಡೆ ಭಾಗದಲ್ಲೂ ಕೂಡ ಆ ಏರಿಯಾದಲ್ಲಿ ಆ ಓಣಿಲೂ ಕೂಡ ಒಂದು ಗಣೇಶನ ಕೂರಿಸಿದ್ದಾರೆ. ಅವರೆಲ್ಲ ಆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಮೆರವಣಿಗೆ ಬಂದು ಫುಲ್ಲು ಒಂದು ಸುತ್ತುವರೆದು ಈ ಕಡೆ ನಮ್ಮ ಮನೆ ಮುಂದ್ಗಡೆ ಬರ್ತಾ ಇದೆ ನೋಡಿ. ಇಲ್ಲಿ ಮುಂದೆ ಟಾಟಾ ಎಸಿ ಇದೆಯಲ್ಲ, ಅದರಲ್ಲಿ ಹೇರ್ ಬ್ಲೋ ಇದು ಮಾಡ್ತಾ ಇದ್ದಾರೆ, ಪೇಪರ್ ಬ್ಲೋ. ಇವಾಗ ನೋಡಿ ವೀರಭದ್ರ ನೃತ್ಯವನ್ನು ಮಾಡ್ತಾ ಇದ್ದಾರೆ. ವೀರಭದ್ರ ವೇಷವನ್ನು ಹಾಕಿ ಆ ತಮಟೆ ಬಾರಿಸ್ತಾ ಇದ್ದಾರೆ. ಅದ್ರ ಶಬ್ದಕ್ಕೆ ವೀರಭದ್ರ ನೃತ್ಯ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಟ್ಯಾಕ್ಟ್ರಲ್ಲಿ ನೋಡಿ ಗಣೇಶನ ಕೂರಿಸ್ಕೊಂಡು ತರ್ತಾ ಇದ್ದಾರೆ ಮೆರವಣಿಗೆಗೆ ನೋಡಿ. ಈಗ ಹೇರ್ ಬ್ಲೋ, ಪೇಪರ್ ಬ್ಲೋ ಇದು ಮಾಡ್ತಾರಲ್ವಾ, ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ನಮ್ಮ ಮನೆಯ ಮುಂಭಾಗದಲ್ಲೂ ಕೂಡ ಆವರಣದಲ್ಲಿ ಬಂದು ಆ ಥರ ಹೇರ್ ಬ್ಲೋ, ಪೇಪರ್ ಬ್ಲೋನ ಸ್ಪ್ರೇ ಆಯಿತು. ಅದು ನನ್ನ ಮಗಳಂದು ತುಂಬ ಖುಷಿ ಆದ್ಲು. ಗಣೇಶ ಅಂತೂ ತುಂಬ ಚೆನ್ನಾಗಿತ್ತು. ಹತ್ರದಿಂದ ನಾನು ತೋರಿಸ್ತೀನಿ, ಹತ್ರ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ನೃತ್ಯನ ಮಾಡ್ತಾ ಇದ್ದಾರೆ ಅವರು. ಕೆಲವರಂತೂ ಆಚೆನೇ ಬಂದಿಲ್ಲ, ಬೇರೆ ಜನಗಳು. ಇದನ್ನು ನೋಡೋಕ್ಕೂ ಭಾಗ್ಯ ಬೇಕು. ಕೆಲವರೆಲ್ಲ ತುಂಬ ಆಸಕ್ತಿಯಿಂದ ನೋಡ್ತಾಯಿದ್ರು. ಕಣ್ಣಿಗಂತೂ ಹಬ್ಬ, ಮನೋರಂಜನೆ ತುಂಬ ಚೆನ್ನಾಗಿತ್ತು. ನಮ್ಮ ಗಣೇಶನ ನೋಡೋಕ್ಕೆ ಇಂಥ ಅವಕಾಶ ಸಿಕ್ತು. ಅದು ಹತ್ರದಲ್ಲೇ, ಕೆಲವರಿಗೆ ಹತ್ರದಲ್ಲೇ ಬಂದು ಗಣೇಶ ಮನೆ ಹತ್ರನೇ ದರ್ಶನ ಕೊಟ್ಟರು. ಅವ್ರಗಳಿಗೆ ಮನಸ್ಸೇ ಇಲ್ಲ, ಏನು ಮಾಡೋಕ್ಕಾಗಲ್ಲ ನೋಡಿ. ಇದೆ ಪೇಪರ್ ಬ್ಲೋ ಮಾಡ್ತಾರಲ್ವ, ಆ ವೆಹಿಕಲ್ ಮುಂದೆ ಹೋಗ್ತಾ ಇದೆ. ಅವರು ತಳ್ಳಿದ್ರು, ಅವರು ಎಲ್ಲ ಬ್ರದರ್ ನೋಡಿ ಅವರು ತಳ್ಳಿದ್ರು. ಇವಾಗ ಮತ್ತೆ ಚೆನ್ನಾಗಿ ಕಾಂಪಿಟೇಷನಲ್ಲಿ ಬಾರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹತ್ರದಿಂದ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ಎಷ್ಟು ಸುಂದರವಾಗಿದೆ. ನಾವೆಷ್ಟೇ ಖರ್ಚು ಮಾಡಿ ಏನೇ ಮಾಡ್ತೀವಿ ಅಂದರೂ ನಮಗೆ ಈ ಥರ ಕೆಲವೊಂದು ಸಲ ಹಾಗೆ ಸಿಗುತ್ತೆ ಅವಕಾಶ ನೋಡಲಿಕ್ಕೆ. ಮನೋರಂಜನೆ ಹಾಗೆ ಸಿಗಲ್ಲ. ಇದೆಲ್ಲ ಜಾನಪದ ಕಲೆಗಳು ಇವೆಲ್ಲ ನೋಡಿ. ಇದೆಲ್ಲ ನಮ್ಮ ಹಳೆಯ ಸಂಪ್ರದಾಯಗಳು ನೋಡಿ. ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಆಸಕ್ತಿ ಇರಬೇಕು. ನಮ್ಮ ಕಲೆ ಸಾಹಿತ್ಯ ಎಲ್ಲವನ್ನು ಉಳಿಸ್ಬೇಕಂದ್ರೆ ನಾವು ಈ ಥರದ್ರಲ್ಲಿ ಆಸಕ್ತಿ ತೋರಬೇಕು ನೋಡಿ. ತುಂಬ ಚೆನ್ನಾಗಿತ್ತು. ಇದು ಅಷ್ಟು ಸುಲಭವಾಗಿ ಎಲ್ಲರಿಗೂ ನೋಡೋಕ್ಕೆ ಭಾಗ್ಯ ಸಿಗಲ್ಲ. ನಾವು ನಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನಗಳಿರೋದ್ರಿಂದ ಕಾರ್ಯಕ್ರಮಗಳು ಹಮ್ತಾ ಇರ್ತದೆ. ಆದ್ದರಿಂದ ನಮಗೆ ಇದಂತೂ ತುಂಬ ಖುಷಿ ಕೊಡುತ್ತೆ. ಈ ಥರ ಕಾರ್ಯಕ್ರಮಗಳು ನನಗಂತೂ ಅವಾಗವಾಗ ಸಿಗ್ತಾ ಇರುತ್ತೆ ನೋಡಿ. ಸುಂದರವಾಗಿದೆ, ಎಷ್ಟು ಸುಂದರವಾಗಿ ಗಣೇಶ ಕಲರ್ಫುಲ್ಲಾಗಿ ಮಾಲೆ ಹಾಕಿದ್ದಾರೆ. ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಒಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ನಾನು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದರು ಆ ತಮಟೆ ಶಬ್ದಕ್ಕೆ. ಇನ್ನು ನಮ್ಮ ಸಂಪ್ರದಾಯ ಉಳ್ಕೊಂಡಿದೆ ಅನ್ನೋದು ಒಂದು ಖುಷಿ ಪಡಬೇಕಾದಂಥ ವಿಚಾರ. ಕೆಲವು ಕಡೆ ಗಣೇಶ ಕೂರಿಸೋದು ಸಂಭ್ರಮ ಅವೆಲ್ಲ ಮರೆತುಬಿಟ್ಟಿದ್ದಾರೆ. ಎಲ್ಲ ವಿದೇಶಿ
ಅಂದರೆ ಆ ಸ್ಟೈಲಲ್ಲಿ ಬದುಕ್ತಾ ಇದ್ದಾರೆ. ನೋಡಿ, ಇದೆಲ್ಲ ಎಲ್ಲಿ ಸಿಗಬೇಕು ಸಂಭ್ರಮ. ಇದು ನಮ್ಮ ಮನೆಯ ಮುಂದಿನ ಆವರಣದಲ್ಲೇ ಈ ಥರ ಭಾಗ್ಯ ನಿಂತ್ಕೋತೀನಿ. ಅಷ್ಟು ಚೆನ್ನಾಗಿತ್ತು ಹತ್ತಿರದಿಂದ ನೋಡೋಕ್ಕಂತೂ. ನನ್ನ ಮಕ್ಕಳು ತುಂಬ ಖುಷಿಪಟ್ಟರು. ನೋಡಿ, ಪೇಪರ್ ಗ್ಲೋ ಮಾಡಿದರೆ ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಖುಷಿ ಆಯಿತು. ಫುಲ್ಲು ಮೇಲ್ಗಡೆ ಎಲ್ಲ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಇತ್ತು. ಸೌಂಡು, ತಮಟೆ ಸೌಂಡ್ಗೂ ಅವರು ಡ್ಯಾನ್ಸ್ ಮಾಡೋದಕ್ಕೂ ಆ ಗಣೇಶ ಇರೋದಕ್ಕೂ ಈ ಪೇಪರ್ಗಳು ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು. ಅದಕ್ಕೆ ಇದನ್ನು ನಿಮ್ಮ ಮುಂದೆ ಕೂಡ ತೋರಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೀನಿ. ದಯವಿಟ್ಟು ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಯಾವಾಗಲೂ ನನ್ನ ಜೊತೆಗಿರುತ್ತೆ ಅಂತ ನಾನು ನಂಬಿರ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲು ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ.